ಹಾಯ್ ಹಲೋ ನಮಸ್ಕಾರ ಸ್ನೇಹಿತರ. ತನ್ನ ಪ್ರೀತಿಯ ಮಾವ ವೀರಭದ್ರನ ಮುಂದನೆ ಎಲೆಕ್ಷನ್ಗೆ ನಿಲ್ತಿದ್ದಾರೆ ಶಿವಣ್ಣ. ಇದಕ್ಕೆ ಕಾರಣ ಏನು? ಶಾರದಮ್ಮ ಹೇಳಿದ ಆ ಒಂದು ಸತ್ಯನ ಏನಾಯ್ತು ಅಂತದ್ದು ಇದು ಎಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ. ಇಲ್ಲಿ ಪಾರುಗೆ ಮೊದಲಿಂದ ಅನಿಸ್ತಾ ಇತ್ತು, ನಮ್ಮ ಊರಲ್ಲಿ ಯಾವುದೇ ರೀತಿಯ ಕೆಲಸಗಳು ಮೂಲ ಸೌಕರ್ಯಗಳು ಕೂಡ ಇಲ್ಲ, ಯಾವುದನ್ನು ಕೂಡ ನಮ್ಮಪ್ಪ ಈ ಒಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಆಗಿದ್ರು ಕೂಡ ಯಾವುದೇ ರೀತಿ ಸೌಕರ್ಯಗಳನ್ನ ಒದಗಿಸ್ತಾ ಇಲ್ಲ, ಏನ್ ಮಾಡ್ತಿದ್ದಾನೆ ಕೆಲಸನ ವ್ಯಕ್ತಿ ಅಂತ ಹೇಳಿ. ಅದೇ ಕಾರಣಕ್ಕೆ ಕೇಳಬೇಕು ಅಂತಾನೆ ಪಾರು ಹೋಗ್ತಾಳೆ. ಎಲೆಕ್ಷನ್ ಹತ್ರ ಬಂದಿದೆ, ಹಾಗಾಗಿ ಇಲ್ಲಿ ವೀರಭದ್ರ ಆಫೀಸರ್ ಜೊತೆ ಮಾತಾಡ್ತಿರೋದನ್ನ ರೆಕಾರ್ಡ್ ಮಾಡ್ಕೋತಾಳೆ ಪಾರು. ಅದರಿಂದಾಗಿ ಗೊತ್ತಾಗುತ್ತೆ ಇಲ್ಲಿ ವೀರಭದ್ರ ಎಲೆಕ್ಷನ್ ನಲ್ಲಿ ಯಾವುದೇ ರೀತಿಯಲ್ಲೂ ಕೂಡ ನ್ಯಾಯವಾಗಿ ಗೆಲ್ಲುವುದಿಲ್ಲ. ಎಲ್ಲ ಒಂದು ಎಲೆಕ್ಷನ್ ಅಲ್ಲಿ ಮಾಡ್ತಕ್ಕಂಥದ್ದು ಪಿತೂರಿ ಮುಖಾಂತರವಾಗಿ ಇಲ್ಲಿ ವೀರಭದ್ರ ಜಯಶಾಲಿ ಆಗ್ತಿದ್ದಾನೆ ಅಂತ ಆ ಒಂದು ವಿಷಯ ಗೊತ್ತಾಗ್ತಿದ್ದಾಗೆ ಇಲ್ಲಿ ಪಾರು ಆಫೀಸರ್ನ ಎದುರಿಸಿ ಅಲ್ಲಿಂದ ಕಳಿಸ್ತಾಳೆ. ವೀರಭದ್ರನ ಮುಂದೆ ಚಾಲೆಂಜ್ ಮಾಡ್ತಾಳೆ, ಈ ಬಾರಿ ನೀನು ಈ ರೀತಿಯಾಗಿ ಕೆಲಸ ಮಾಡಿ ಗೆಲ್ಲುವುದಕ್ಕೆ ಸಾಧ್ಯ ಇಲ್ಲ, ನಿನ್ನ ವಿರುದ್ಧ ಪ್ರತಿಸ್ಪರ್ಧಿ ನಿಂತ್ಕೋತಾರೆ, ಅವರ ವಿರುದ್ಧ ಗೆದ್ದು ತೋರಿಸು, ಬೇಕಿದ್ರೆ ನನ್ನ ಮಾವ ಶಿವಣ್ಣನ್ನೇ ನಿಲ್ಲಿಸ್ತೀನಿ ಅಂತ ಹೇಳಿ ಪಾರು ಅಲ್ಲಿಂದ ಹೋಗ್ತಾಳೆ. ಈ ಕಡೆ ವೀರಭದ್ರಂಗೆ ತುಂಬಾ ಭಯ ಶುರು ಆಗ್ಬಿಡುತ್ತೆ. ಬಿಕಾಸ್ ಗೊತ್ತಿದೆ ಶಿವಣ್ಣಂಗೆ ಎಂತ ಒಳ್ಳೆ ಹೆಸರಿದೆ ಊರಲ್ಲಿ, ಶಿವಣ್ಣ ಅಂದ್ರೆ ಸಾಕು ಎಲ್ಲರೂ ಕೂಡ ಮುತ್ಕೆ ಹಾಕಿ ಗೆಲ್ಲಿಸ್ತಾರೆ ಅಂತ. ಹಾಗಾಗಿನೇ ಹೇಗಾದ್ರೂ ಮಾಡಿ ನನ್ನ ಮಗಳು ಮಾಡಿರೋ ಪ್ಲಾನ್ ಅನ್ನ ಉಲ್ಟಾ ಮಾಡಬೇಕು ಅಂತ ಕುತಂತ್ರಿ ವೀರಭದ್ರ ತುಂಬಾ ಚೆನ್ನಾಗಿ ಮಸ್ತ್ ಪ್ಲಾನ್ ಅನ್ನೇ ಮಾಡ್ತಾರ. ಪಾರು ಹೋಗಿ ಶಿವಣ್ಣಂಗೆ ಎಲೆಕ್ಷನ್ ನಿಲ್ಲು ಅನ್ನೋಕ್ಕೂ ಮುನ್ನನೇ ಶಿವಣ್ಣನನ್ನ ಕರೆದು ಇಲ್ಲಿ ಎಲೆಕ್ಷನ್ ಆಫರ್ ಅನ್ನ ಕೊಡ್ತಾರೆ. ಇಲ್ಲಿ ವೀರಭದ್ರ ನಿಜಕ್ಕೂ ಶಿವಣ್ಣಂಗೆ ಶಾಕ್ ಆಗತ್ತಾ, ಏನಪ್ಪಾ ಇದು ನನ್ನ ಮಾವ ನಿಲ್ಬೇಕಾಗಿರೋ ಜಾಗದಲ್ಲಿ ನಾನ್ ನಿಲ್ಲೋದು ಹೇಗೆ ಅಂತ. ಆದ್ರೆ ವೀರಭದ್ರ ಮಾತ್ರ, ನೋಡು ಶಿವು, ನನ್ನ ದೊಡ್ಡ ಒಂದು ಪಕ್ಷದ ದೊಡ್ಡವರು ಕಾಲ್ ಮಾಡಿ ಹೇಳಿದ್ರು ನಿನ್ನನ್ನೇ ಎಲೆಕ್ಷನ್ ಅಲ್ಲಿ ನಿಲ್ಲಿಸ್ಬೇಕು ಈ ಬಾರಿ ಅಂತ. ನಾನು ಕೂಡ ಅವನಿಗೆ ಯಾವುದೋ ಅಭ್ಯಾಸ ಇಲ್ಲ ಅಂದೆ, ಬಟ್ ಅವರೇ ಹೇಳಿದ್ರು ನೀನೇ ನಿಂತ್ಕೋಬೇಕು ಅಂತ ತುಂಬಾ ಒತ್ತಡ ಹಾಕ್ತಿದ್ದಾರೆ, ನೀನೇನಾದ್ರೂ ನಿಂತ್ಕೊಳ್ಳಲ್ಲ ಅಂದ್ಬಿಟ್ರೆ ನನಗೆ ಕೆಟ್ಟ ಹೆಸರು ಬಂದ್ಬಿಡುತ್ತೆ, ದಯವಿಟ್ಟು ಒಪ್ಕೊಂಡ್ಬಿಡು ಅಂತ ಹೇಳಿ ರಿಕ್ವೆಸ್ಟ್ ಮಾಡ್ಕೋತಾರೆ. ಮಾವ ಹೇಳಿದ್ಮೇಲೆ ಶಿವಣ್ಣ ಎರಡನೇ ಮಾತಿಲ್ಲ, ಒಪ್ಕೊಂಡಿದ್ದಾರೆ ಕೂಡ. ಆ ಕಡೆ ಪಾರು ತನ್ನ ಅತ್ತೆ ಹತ್ರ ಈ ಸತಿ ಶಿವಣ್ಣನ ನಿಲ್ಲಿಸ್ತೀನಿ ಈ ಬಾರಿ ಎಲೆಕ್ಷನ್ಗೆ ಅಂತ ಹೇಳಿದಾಗ ಮುಂಗು ಖುಷಿ ಆಗುತ್ತೆ. ಬಟ್ ಶಿವಣ್ಣನ ಒಪ್ಸೋದು ಒಂದು ದೊಡ್ಡ ಟಾಸ್ಕ್ ಅಂತಾನೆ ಪಾರು ಅನ್ಕೊಂಡಿರ್ತಾಳೆ. ಹೇಗೆ ಒಪ್ಸೋದು ಅಂತ ಯೋಚನೆ ಮಾಡ್ತಿದ್ರೆ ಆಲ್ರೆಡಿ ಶಿವಣ್ಣ ವೀರಭದ್ರ ಹೇಳಿದ್ರು ಅನ್ನೋ ಕಾರಣಕ್ಕೆ ಎಲೆಕ್ಷನ್ ಅಲ್ಲಿ ನಿಲ್ಲುವುದಕ್ಕೆ ತೀರ್ಮಾನ ಮಾಡಿ ಮನೆಗೆ ಬಂದಿದ್ದಾರೆ. ಪಾರುನ ಒಪ್ಸೋದು ಹೇಗಪ್ಪ ಅಂತ ಯೋಚನೆ ಮಾಡಿ ಪಾರು ಹತ್ರ ಈ ವಿಷಯ ಹೇಳಿದಾಗ ಪಾರುಗೆ ಒಂದ್ ರೀತಿ ಖುಷಿ ಆಗ್ಬಿಡುತ್ತೆ. ಬಟ್ ಒಂದ್ ಕಡೆ ಅನ್ಕೋತಾಳೆ, ವೀರಭದ್ರ ನನ್ನಪ್ಪ ಎಂತ ಪಿತೂರಿ ಕುತಂತ್ರಿ, ಯಾವ ರೀತಿ ಯೋಚನೆ ಮಾಡಿದ್ಯಾ, ಏನೋ ಒಳ್ಳೇದಾಯ್ತು ಬಿಡು, ನಾನು ಹೇಳಿ ಒಪ್ಸೋದ್ರ ಬದಲು ನೀನೇ ಹೇಳಿದ್ಯಾ ಅಲ್ವಾ, ಒಂದ್ ರೀತಿ ಒಳ್ಳೇದಾಯ್ತು, ಇದನ್ನ ನನಗೆ ಹೇಗೆ ಬೇಕೋ ಹಾಗೆ ಯೂಸ್ ಮಾಡ್ಕೋತೀನಿ ಅಂತ ಪಾರು ಒಪ್ಕೊಂಡಿದ್ದಕ್ಕೆ ನಿಜಕ್ಕೂ ಖುಷಿ ಆಗ್ತದೆ. ಖಂಡಿತ ನನ್ನ ಒಪ್ಪಿಗೆ ಕೂಡ ಇದೆ ನಿನ್ನ ಎಲೆಕ್ಷನ್ ನಿಲ್ಲುವುದಕ್ಕೆ ಅಂತ ಹೇಳಿ ಪಾರು ಹೇಳ್ತಾರೆ. ಇದರಿಂದ ಶಿವಣ್ಣಂಗೆ ಖುಷಿ ಆಗತ್ತೆ. ಈ ಕಡೆ ವೀರಭದ್ರ ಮಸ್ತ್ ಪ್ಲಾನ್ ಅನ್ನೇ ಮಾಡ್ಕೊಂಡಿದ್ದಾರೆ. ಬಟ್ ಶಾರದಾವ್ರಿಗೆ ಮತ್ತೆ ಪಾರುಗೆ ನಿಜಕ್ಕೂ ಗೊತ್ತಿದೆ ಸುಮ್ಮನೆ ಶಿವಣ್ಣನ ಎಲೆಕ್ಷನ್ಗೆ ನಿಲ್ಲಿಸ್ತಾ ಇಲ್ಲ ವೀರಭದ್ರ, ಅದರಿಂದ ಏನೋ ದೊಡ್ಡ ಮಸ್ಲತ್ತನ್ನೇ ಮಾಡಿದ್ದಾನೆ ಅಂತ ಹೇಳಿ. ಅದೇ ರೀತಿಯಾಗಿ ಇಲ್ಲಿ ಶಿವಣ್ಣ ಊರಿನ ಜನಗಳ ಮುಂದೆ ಈ ವಿಷಯವನ್ನ ಹೇಳಿದಾಗ ಊರಿನವ್ರು ಎಲ್ಲರೂ ಕೂಡ ಜಯಕಾರ ಆಗ್ತಾರೆ. ಶಿವಣ್ಣನ ಜೊತೆ ಹೋಗಿ ನಾಮಿನೇಷನ್ ಫೈಲ್ಗೆ ಹೋಗಿದ್ದಾರೆ. ಕೊನೆಗೂ ಎಲೆಕ್ಷನ್ಗೆ ನಾಮಿನೇಷನ್ ಫೈಲ್ ಅನ್ನ ಮಾಡಿದ್ದಾರೆ ಶಿವಣ್ಣ. ಇದೇ ಒಂದು ವಿಷಯವಾಗಿ ಊರಿನಲ್ಲೆಲ್ಲ ಎಲ್ಲರೂ ಕೂಡ ಮೆರವಣಿಗೆ ಮಾಡ್ತಿದ್ದಾರೆ. ಅದರ ನಡುವೆ ಪಾರು ಕೂಡ ಶಿವಣ್ಣಂಗೆ ಕಾಲ್ ಮಾಡ್ತಾಳೆ. ಎಲ್ಲಿದೆಯಾ ಶಿವು, ಏನ್ ಮಾಡ್ತಿದ್ಯಾ ಅಂತ ಕೇಳಿದಾಗ ನಾಮಿನೇಷನ್ ಫೈಲ್ ಮಾಡಿ ಬರ್ತಿದ್ದೀನಿ ಅಂತ ಹೇಳ್ತಾರೆ. ವಿಷಯ ಕೇಳಿದೆ ಪಾರುಗೆ ತುಂಬಾ ಅಂದ್ರೆ ತುಂಬಾನೇ ಖುಷಿ ಆಗ್ಬಿಡತ್ತ. ಬಟ್ ಅದೇ ಟೈಮ್ಗೆ ವೀರಭದ್ರ ತನ್ನ ಛತ್ರಿ ಜೊತೆ ಶಿವಣ್ಣ ಇರ್ತಕ್ಕಂಥ ಜಾಗಕ್ಕೆ ಬರ್ತಾರೆ. ಶಿವಣ್ಣ ಮಾವನನ್ನ ನೋಡಿದ ತಕ್ಷಣ ಜನಗಳನ್ನ ಬಿಟ್ಟು ಮಾವನ ಬಳಿಗೆ ಹೋಗ್ತಾರೆ. ಮಾವನ ಬಳಿಗೆ ಹೋಗ್ತಿದ್ದಾಗ ಏನ್ ಮಾವ ನೀವಿಲ್ಲಿ ಅಂದಾಗ ಎಲ್ಲಿ ಹೋಗಿದ್ದೆ ಶಿವು ಅಂತ ಕೇಳ್ತಾರೆ ವೀರಭದ್ರ. ಅದೇ ನಾಮಿನೇಷನ್ ಫೈಲ್ ಮಾಡೋಕೆ ಹೋಗಿದ್ದೆ ಮಾವ, ನೀವು ಹೇಳಿದಾಗ ನಾನು ಎಲೆಕ್ಷನ್ಗೆ ನಿಲ್ತಾ ಇದ್ದೀನಿ, ನಾಮಿನೇಷನ್ ಫೈಲ್ ಆಗಿದೆ ಅಂತ ಹೇಳ್ತಾರೆ. ಅದೇ ವಿಷಯ ಮಾತಾಡೋಕೆ ಬಂದೆ ಶಿವು, ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡು, ಈ ರೀತಿ ಮಾತಾಡ್ತಿದ್ದೀನಿ ಅಂತ ಹೇಳಿ, ನಾನೇ ನಿನ್ನ ಎಲೆಕ್ಷನ್ಗೆ ನಿಂತ್ಕೊ ಅಂತ ಹೇಳಿದ್ದು, ಆದರೆ ಇವಾಗ ನಾನೇ ಹೇಳ್ತಾ ಇದ್ದೀನಿ ನೀನು ಎಲೆಕ್ಷನ್ನಿಂದ ಹಿಂದೆ ಸರಿಬೇಕು, ನಾಮಿನೇಷನ್ ಅನ್ನ ವಾಪಸ್ ತಗೋಬೇಕು ಅಂತ ಹೇಳ್ತಾರೆ. ಏನದು ಮಾವ ನೀವೇ ಅಲ್ವಾ ಹೇಳಿದ್ದು ಅಂದಾಗ, ಹೌದಪ್ಪ ನಾನೇ ಹೇಳಿದ್ದು, ನನ್ನ ಪಕ್ಷದ ದೊಡ್ಡವರು ಹೇಳಿದ್ರು ಅಂತ ನಾನು ನಿನ್ನನ್ನು ಒಪ್ಪಿಸ್ದೆ, ಆದರೆ ಇವತ್ತು ಅದೇ ಪಕ್ಷದ ದೊಡ್ಡವರು ನಿಮ್ಮ ಅಳಿಯ ಎಲೆಕ್ಷನ್ ಅಲ್ಲಿ ನಿಲ್ಲೋದು ಬೇಡ, ಅವರನ್ನ ನಾಮಿನೇಷನ್ ಅನ್ನ ವಾಪಸ್ ತಗೊಳ್ಳಿಕ್ಕೆ ಹೇಳ್ಬಿಡಿ ಅಂತ ಹೇಳಿದ್ರು. ದಯವಿಟ್ಟು ನನ್ನನ್ನು ಕ್ಷಮಿಸ್ಬಿಡಪ್ಪ, ನಾನು ಅವ್ರ ಜೊತೆ ತುಂಬಾನೇ ಫೈಟ್ ಮಾಡ್ದೆ,
ಈ ರೀತಿ ಎಲ್ಲ ಮಾಡೋದು ಎಷ್ಟು ಸರಿ ಅಂತ ದೊಡ್ಡ ಗಲಾಟೆನೇ ಮಾಡಿದೆ. ಆದರೆ ಏನು ಮಾಡೋಕ್ಕಾಗತ್ತೆ, ಪಕ್ಷದಲ್ಲಿ ದೊಡ್ಡವರವರು, ಅವರ ವಿರೋಧನ ನಾನು ಕಟ್ಕೊಳ್ಳೋಕ್ಕಾಗತ್ತಾ? ಹಾಗಾಗಿ ದಯವಿಟ್ಟು ನನ್ನ ಬಗ್ಗೆ ತಪ್ಪು ತಿಳ್ಕೊಬೇಡ, ಎಲೆಕ್ಷನ್ನಿಂದ ಮತ್ತೆ ಹಿಂದೆ ಸರಿದು ಬಿಡು ಅಂತ ಕೇಳ್ಕೊತಾರೆ. ಇದೆಲ್ವನ ಕೂಡ ಪಾರು ಕೇಳಿಸ್ಕೊತಿದ್ದಾಳೆ. ಬಿಕಾಸ್ ಶಿವಣ್ಣನ ಜೊತೆ ಪಾರು ಮಾತಾಡ್ತಾ ಇದ್ಲು ವೀರಭದ್ರ ಬರೋಕ್ಕೂ ಮುನ್ನ. ವೀರಭದ್ರ ಬಂದ ತಕ್ಷಣ ಕಾಲ್ ಕಟ್ ಮಾಡದೆ ಗೊತ್ತಿಲ್ಲದೆ ಶಿವಣ್ಣ ಹೋಗಿ ವೀರಭದ್ರ ಜೊತೆ ಮಾತಾಡೋಕೆ ಶುರು ಮಾಡ್ಕೋತಾರೆ. ಇದೆಲ್ಲವನ್ನ ಕೂಡ ಪಾರು ಕೇಳಿಸ್ಕೊತಿದ್ದಾಳೆ. ಕೇಳಿಸ್ಕೊಂಡಿದ್ದೆ, ಅಪ್ಪ ನೀನು ಎಂಥ ಪ್ಲಾನ್ ಮಾಡ್ಕೊಂಡಿದ್ದೆ, ನೀನು ನಿಜಕ್ಕೂ ಕೂಡ ಕುತಂತ್ರಿ ಅನ್ನೋದನ್ನ ಪ್ರೂವ್ ಮಾಡಿಬಿಟ್ಟೆ ನೋಡು, ಎಂಥ ಯೋಚನೆ ಮಾಡಿದೆ, ನೀನು ದೊಡ್ಡ ಶಕುನಿ, ನಿನ್ನ ಪ್ಲಾನನ್ನು ಖಂಡಿತ ನಾನು ಎಕ್ಸಿಕ್ಯೂಟ್ ಆಗೋದಕ್ಕೆ ಬಿಡುವುದಿಲ್ಲ ಅಂತ ಹೇಳಿದ್ದ. ಅಲ್ಲಿಂದನೇ ಹೊರಟು ಶಿವು ಇರೋ ಜಾಗಕ್ಕೆ ಬರ್ತದಾಳೆ ಪಾರು. ಎತ್ತ ಕಡೆ ಶಿವು, ಅಯ್ಯೋ ಅದರಲ್ಲಿ ಏನಿದೆ ಮಾವ, ಖಂಡಿತ ನೀವು ನಿಂತ್ಕೊಳ್ಳಿ ಅಂತ ಹೇಳಿದಕ್ಕೇನೆ, ನಿಂತ್ಕೊ ಅಂತ ಹೇಳಿದಕ್ಕೇನೆ ನಾನು ಎಲೆಕ್ಷನ್ಗೆ ನಿಂತ್ಕೊಂಡಿದ್ದು. ಈಗ ನೀವೇ ಬೇಡ ಅಂತ ಹೇಳ್ತಿದ್ರ ಆದಮೇಲೆ ನನಗಿದ್ರ ಅವಶ್ಯಕತೆ ಏನಿಲ್ಲ, ಖಂಡಿತವಾಗ್ಲೂ ವಾಪಸ್ ತಗೋತೀನಿ, ಅದರಲ್ಲಿ ಏನಿದೆ ದೊಡ್ಡ ವಿಷಯ, ನೀವೇನು ಬೇಜಾರು ಮಾಡ್ಕೋಬೇಡಿ ಅಂತ ಶಿವು ಹೇಳ್ತಾರೆ. ಅದು ಹಾಗಲ್ಲ ಶಿವು, ದಯವಿಟ್ಟು ಕ್ಷಮಿಸು, ಆದರೆ ಈ ವಿಷಯ ನಿನಗೆ ಮಾತ್ರ ಗೊತ್ತಿಲ್ಲ, ನೀನು ಮಾತ್ರ ಹೋಗಿ ವಾಪಸ್ ತಗೋ, ಜನಗಳಿಗಾಗ್ಲಿ ಅದರಲ್ಲೂ ನನ್ನ ಮಗಳಿಗಾಗ್ಲಿ ಈ ವಿಷಯ ಗೊತ್ತಾಗೋದೇ ಬೇಡ ಅಂತ ಹೇಳಿ ವೀರಭದ್ರ ತಿಳಿಸ್ತಾರೆ. ಆಗ ಅಲ್ಲಿಗೆ ಎಂಟ್ರಿ ಕೊಡ್ತಾಳೆ ಪಾರು. ಯಾಕೆ ಗೊತ್ತಾಗಬಾರ್ದಪ್ಪ, ನನಗೆ ಯಾಕೆ ವಿಷಯ ಗೊತ್ತಾಗಬಾರ್ದು, ಶಿವು ಮತ್ತೆ ವಾಪಸ್ ತಗೋತಿದ್ದಾನೆ ನಾಮಿನೇಷನ್ ಅನ್ನೋ ವಿಷಯ ನನಗೆ ಯಾಕೆ ಗೊತ್ತಾಗಬಾರ್ದು, ಯಾಕೆ ಗೊತ್ತಾದರೆ ನಿನ್ನ ಬಂಡವಾಳ ಆಚೆ ಬರುತ್ತೆ ಅಂತನ. ಯಾರಿಗೂ ಗೊತ್ತಿಲ್ಲದಾಗಿ ಶಿವನ ನಾಮಿನೇಷನಿಂದ ಹೊರಗಡೆ ತೆಗೆಸ್ಬಿಟ್ಟು ಅವನ್ನ ಮತ್ತೆ ಎಲೆಕ್ಷನ್ಗೆ ನಿಲ್ದಿರೋ ಹಾಗೆ ಮಾಡಬೇಕು ಅಂತ ಇಷ್ಟೆಲ್ಲ ಪ್ಲಾನ್ ಮಾಡ್ಕೊಂಡಿದ್ಯಾ? ಯಾವುದೇ ಕಾರಣಕ್ಕೂ ನೀನು ಅನ್ಕೊಂಡಾಗ ಆಗೋದಿಲ್ಲ. ಶಿವು ನಾಮಿನೇಷನಿಂದ ಹಿಂದೆ ಸರಿಯೋದಿಲ್ಲ, ಎಲೆಕ್ಷನ್ನಿಂದ ಹಿಂದೆ ಸರಿಯೋದಿಲ್ಲ, ನಾಮಿನೇಷನ್ನ ವಾಪಸ್ ತಗೊಳ್ಳೋದಿಲ್ಲ. ಏನು ಮಾಡ್ಕೋತೀಯಾ ಮಾಡ್ಕೋ ಅಂತ ಹೇಳ್ತಿದ್ದಾರೆ. ಈ ಕಡೆ ಶಿವು ಸುಮ್ಮನಿರು ಪಾರು, ಯಾಕೆ ಈ ರೀತಿ ಮಾತಾಡ್ತಿದ್ಯಾ, ಮಾವಯ್ಯ ಹೇಳಿದ್ದಕ್ಕೆ ತಾನೇ ನಾನು ಎಲೆಕ್ಷನ್ಗೆ ನಿಂತ್ಕೊಂಡಿದ್ದು, ಈಗ ಮಾವಯ್ಯನೇ ಬೇಡ ಅಂತ ಹೇಳ್ತಿದಾರಲ್ವ, ಸುಮ್ಮನೆ ದೊಡ್ಡ ಇಶ್ಯೂ ಮಾಡಬೇಡ ಅಂತ ಹೇಳ್ತಿದ್ದಾರೆ. ಬಟ್ ಪಾರು ಮಾತ್ರ ಅಪ್ಪನಿಗೆ ಚಾಲೆಂಜ್ ಹಾಕಿದಾಳೆ, ತಾಕತ್ತಿದ್ರೆ ಶಿವು ಮುಂದೆ ನಿಂತು ಎಲೆಕ್ಷನ್ ಅಲ್ಲಿ ಗೆಲ್ಲು ಅಂತ ಹೇಳಿ. ಈ ಕಡೆ ಮಾವ ನೀನು ಯೋಚನೆ ಮಾಡಬೇಡ, ನಾನು ಹೋಗಿ ಮನೆಯಲ್ಲಿ ಮಾತಾಡ್ತೀನಿ ಅಂತ ಶಿವು ಬರ್ತಿದ್ದಾರೆ. ಶಿವು ಬರೋಕ್ಕೂ ಮುನ್ನ ಪಾರು ಬಂದಿದ್ದೆ, ಮನೇಲಿರ್ತಕ್ಕಂಥ ಅಮ್ಮ ಅಪ್ಪ ನಾದ್ನಿ ಎಲ್ಲರಿಗೂ ಕೂಡ ಇಲ್ಲಿ ಶಿವು ಏನ್ ಮಾಡಿದಾನೆ ಅಂತ ಗೊತ್ತಾ, ನಮ್ಮ ಅಪ್ಪ ತೋಡಿರೋ ಹಳ್ಳಕ್ಕೆ ಬೀಳ್ತಿದ್ದಾನೆ, ಅವನು ಹೇಳಿದ್ರಂತೆ ಅದಕ್ಕೆ ಇವರು ಎಲೆಕ್ಷನ್ಗೆ ನಿಂತ್ಕೊಂಡ್ರಂತೆ, ಈಗ ನಮ್ಮ ಅಪ್ಪ ಬೇಡ ಅಂತಿದ್ದಾರಂತೆ, ಅದಕ್ಕೆ ಎಲೆಕ್ಷನ್ ಇಂದ ಹಿಂದೆ ಸರಿತಾನಂತ. ಇವನು ಮಾಡ್ತಿರೋ ಕೆಲಸ, ಯಾವುದೇ ಕಾರಣಕ್ಕೂ ಕೂಡ ಇವನು ಎಲೆಕ್ಷನ್ ಇಂದ ಹಿಂದೆ ಸರಿ ಕೂಡ್ದವನು ಎಲೆಕ್ಷನ್ಗೆ ನಿಲ್ಲಬೇಕು ಅಂತ ಪಾರು ಹೇಳಿದಾಗ ಅಮ್ಮ ಅಪ್ಪ ತಂಗಿರು ಎಲ್ಲರೂ ಕೂಡ ಸಪೋರ್ಟ್ ಮಾಡ್ತಿದ್ದಾರೆ. ಈ ಕಡೆ ಶಿವು ಏನು ಹೇಳ್ತಿದ್ರ ನೀವು, ಮಾವಯ್ಯ ಹೇಳಿದಕ್ಕೆ ನಾನು ನಿಂತಿದ್ದು, ಈಗ ಮಾವಯ್ಯ ಬೇಡ ಆದ್ಮೇಲೆ ನನಗೆ ಯಾಕೆ ಬೇಕು ಇದು ಅಂತ ಕೇಳ್ತಿದ್ದಾರೆ. ಅದೆಲ್ಲ ಗೊತ್ತಿಲ್ಲ, ನೀನು ಹಾಲಿನ ಮೇಲೆ ಪ್ರಮಾಣ ಮಾಡಬೇಕು ಬಾ, ಇನ್ನು ನೀನು ಯಾವುದೇ ಕಾರಣಕ್ಕೂ ನಾಮಿನೇಷನ್ ಇಂದ ಹಿಂದೆ ಸರಿಯೋ ಹಾಗಿಲ್ಲ, ಪ್ರಮಾಣ ಮಾಡು ಅಂತ ಹೇಳಿ ಪಾರು ಅಮ್ಮ ಅಪ್ಪ ಎಲ್ಲರೂ ಕೂಡ ಕೇಳ್ತಿದ್ದಾರೆ. ಈ ಕಡೆ ಶಿವು ಇಷ್ಟ ಇಲ್ಲದೆ ಇದ್ರು ಕೂಡ ಆ ಒಂದು ಪ್ರಮಾಣವನ್ನ ಮಾಡಬೇಕಾಗಿದೆ. ಕೊನೆಗೂ ಕೂಡ ಪಾರು ಹೇಳಿದಾಗ ಹಾಲಿನ ಮೇಲೆ ಮುಟ್ಟಿದ್ದೆ, ಹೌದು ಸರಿ, ನಾನು ಯಾವುದೇ ಕಾರಣಕ್ಕೂ ನಾಮಿನೇಷನ್ ಅನ್ನ ವಾಪಸ್ ತಗೊಳ್ಳೋದಿಲ್ಲ, ಎಲೆಕ್ಷನ್ ಅಲ್ಲಿ ನಿಲ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡೇ ಬಿಡ್ತಾರೆ. ವೀರಭದ್ರ ಅನ್ಕೊಂಡಿದ್ದ ಪ್ಲಾನ್ ಅನ್ನ ಉಲ್ಟಾ ಮಾಡಿದಾಳೆ ಪಾರು. ಕೊನೆಗೂ ಕೂಡ ಫೈಟ್ ಅಲ್ಲಿ ನಿಜಕ್ಕೂ ಯಾರಿಗೆ ಗೆಲುವು ಸಿಗುತ್ತೆ ಅನ್ನೋದನ್ನ ನೋಡ್ಬೇಕಾಗಿದೆ. ಇಷ್ಟು ದಿನ ಪ್ರತಿಸ್ಪರ್ಧಿನೇ ಇಲ್ಲದೆ ಗೆಲ್ತಿದ್ದಂತಹ ವೀರಭದ್ರ ಇವತ್ತು ತನ್ನ ಅಳಿಯ ಶಿವಣ್ಣನ ಮುಂದೆನೆ ಎಲೆಕ್ಷನ್ಗೆ ನಿಂತ್ಕೋಬೇಕಾಗಿದೆ. ಖಂಡಿತವಾಗ್ಲೂ ವೀರಭದ್ರನಿಗೆ ಶಿವಣ್ಣನಿಂದ ಸೋಲಂತೂ ಖಚಿತ. ಬಟ್ ಹೇಗೆ ಎಂತೂ ಯಾವ ರೀತಿಯಲ್ಲಿ ಎಲೆಕ್ಷನ್ ನಡೆಯುತ್ತೆ, ರಿಸಲ್ಟ್ ಏನಾಗಬಹುದು, ಇಲ್ಲಿ ನಿಜಕ್ಕೂ ಶಿವಣ್ಣನ ಗೆಲ್ತಾರ, ಇದೆಲ್ಲವನ್ನ ಕೂಡ ತಿಳ್ಕೋಬೇಕು ಅಂದ್ರೆ ಮುಂದಿನ ವಿಡಿಯೋಗೆ ವೇಟ್ ಮಾಡೋದನ್ನ ಮರಿ